ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಥಗಿತಗೊಂಡಿದ್ದಂತಹ ಎಂಆರ್ಐ ಮತ್ತೆ ಸಿಟಿ ಸ್ಕ್ಯಾನಿಂಗ್ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ನಾನಿವತ್ತು ಕೋಲಾರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೇನೆ. ನೋಡಿದ್ರೆ ನೋಡಬಹುದು ಮತ್ತೆ ಎಂದಿನಂತೆ ಇವತ್ತು ಏನು ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಮತ್ತೆ ಎಂಆರ್ಐ ಸ್ಕ್ಯಾನಿಂಗ್ ಪ್ರಾರಂಭವಾಗಿರುತ್ತದೆ. ಏನು ಟ್ರಸ್ಟ್ನ ಸಂಸ್ಥೆ ವತಿಯಿಂದ ನಡೆಸಿದಂತಹ ಏನು ಎಂಆರ್ಐ ಮತ್ತೆ ಸಿಟಿ ಸ್ಕ್ಯಾನಿಂಗ್ ಅನ್ನು ಏನು ಕೆಲ ಕಾಲ ಸ್ಥಗಿತಗೊಳಿಸಲಾಗಿತ್ತು. ಅಂದ್ರೆ ಅವರಿಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ನೀಡದ ಕಾರಣ ಕೆಲವು ದಿನಗಳ ಹಿಂದೆ ಸ್ಥಗಿತಗೊಳಿಸಿತ್ತು. ಈ ಬಗ್ಗೆ ಏನು ಫೆಬ್ರವರಿ 19ರಂದು ರಿಪಬ್ಲಿಕ್ ಕನ್ನಡ ಸಮಗ್ರವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಜೊತೆಗೆ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಗೂ ಸಹ ಏನು ಮಾತುಕತೆ ನಡೆಸಿ ಇದರ ಬಗ್ಗೆ ಗಮನ ಸೆಳೆಯಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಪರ್ಯಾಯವಾಗಿ ಏನು ಕೋಲಾರದ ಹೊರವಲಯದಿದ್ದಂತಹ ಆರೋಗ್ಯ ಜಾಲಪ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಲಾಗಿತ್ತು. ಆದರೆ ಈಗ ಹಂತ ಹಂತವಾಗಿ ಸರ್ಕಾರ ಈಗ ಏನು ಕೃಷ್ಣ ಏಜೆನ್ಸಿಗೆ ಹಣವನ್ನು ನೀಡಲು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಂದಿನಂತೆ ಇವತ್ತು ಏನು ಎಂಆರ್ಐ ಆಗ್ಬೋದು ಮತ್ತೆ ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಪ್ರಾರಂಭಗೊಳ್ತಾ ಇರುವಂತದ್ದು. ಇನ್ನ ರೋಗಿಗಳು ಸಹ ಏನು ಇಲ್ಲಿ ಅಂದ್ರೆ ಪರ್ಯಾಯವಾಗಿ ಆರೋಗ್ಯ ಜಾಲಾಸ್ಪತ್ರೆಗೆ ಹೋಗಬೇಕಾಗಿತ್ತು. ಆದ್ರೆ ಈಗ ಎಂದಿನಂತೆ ಇಲ್ಲೇ ಏನು ಸ್ಥಳೀಯವಾಗಿ ಅಂದ್ರೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಎಂಆರ್ಐ ಆಗ್ಬೋದು ಮತ್ತೆ ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಏನು ಮಾಡಲು ಮುಂದಾಗಿರುವಂತದ್ದು. ಈ ಬಗ್ಗೆ ನೋಡ್ಬೋದು. ಮಾತನಾಡೋದಕ್ಕೆ ನಮ್ಮ ಜೊತೆಲಿ ಏನು ಕೃಷ್ಣ ಸಂಸ್ಥೆಯ ಏನು ಮುಖ್ಯಸ್ಥರಿದ್ದಾರೆ, ಅವ್ರು ಕೇಳೋಣ. ಸರ್, ಏನು 19ರಂದು ಸ್ಥಗಿತಗೊಂಡಿತ್ತು, ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಮತ್ತೆ ಸಚಿವರು ಸಹ ಗಮನಕ್ಕೆ ತರಲಾಗಿತ್ತು. ಏನು ಇವಾಗ ಹಂತವಾಗಿ ಸರ್ಕಾರ ಹಣ ಕೊಡೋದಕ್ಕೆ ಮುಂದಾಗಿದೆ. ನಿನ್ನೆ ಕಳೆದ ರಾತ್ರಿ 6 ಗಂಟೆ ಮೇಲೆ ಒಂದು ಮೀಟಿಂಗ್ ಆಗುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಹರ್ಷಗುಪ್ತ ಅವರು NHM ಜೊತೆ. ಸೊ ಅವಾಗ ಏನಂತ ಹೇಳಿದ್ರೆ ಡಿಸ್ಕಷನ್ ಆದ್ಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಬೆಳಗ್ಗೆಯಿಂದ ನಮಗೆ ಕೇಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಕೇಸಸ್ ತಗೋತಾ ಇದೀವಿ. ಈಗ ಇನ್ನೇನಂದ್ರೆ ಮುಂಚೆ ನಮಗೆ 5% ಇಂಕ್ರಿಮೆಂಟ್ ತರ ಕೇಸಸ್ ಇದು ಪ್ರೈಸ್ ರೈಸ್ ಮಾಡೋದಕ್ಕೆ ಹೇಳಿದ್ರು. ಮತ್ತೆ ನಿನ್ನೆ ಡಿಸ್ಕಷನ್ಸ್ ಅಲ್ಲಿ ಸೇಮ್ ಓಲ್ಡ್ ಪ್ರೈಸ್ ಏನಿತ್ತು ಸಿಟಿಗೆ 1550 rupees ಮತ್ತೆ MRಗೆ 3000 rupees ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ NHM ಇಂದ ಯಾವುದೇ ರೀತಿಯಾದ ಒಂದು ಗೈಡ್ಲೈನ್ಸ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಬಂದಿರೋದ್ರಿಂದ ಸೊ ಅದರಿಂದ ABRKದಲ್ಲಿ ಯಾವುದೇ ಪೇಷಂಟ್ ಇವಾಗ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಸರ್. ಸೊ ಒನ್ಸ್ ಅದು ರಿಸಾಲ್ವ್ ಆದ್ಮೇಲೆ ಸೊ ಕೇಸಸ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತವೆ. ಸೊ ಈಗ NHM ಕಡೆಯಿಂದ ಒಂದು ಲೆಟರ್ ಕೊಡ್ಬೇಕಂತ ಇದು. ಸರ್, ಏನು ಅಮೌಂಟ್ ಪಡೆಯಲಾಗ್ತಿತ್ತು ಅಂತ ಆರೋಪ ಬಂದಿತ್ತು. ಅಂದ್ರೆ ಬಡವರ ಹತ್ರ ಅಮೌಂಟ್ ಈಗ ಏನ್ ಮಾಡ್ತೀವಿ ಸರ್ ಅಂತ? BPL ಕಾರ್ಡ್ದವರಿಗೆ ಉಚಿತವಾಗಿ ಸಂಪೂರ್ಣವಾಗಿ ಉಚಿತ. ಈಗೇನು ಪ್ರೈವೇಟ್ ಇಂದ ಹೊರಗಡೆಯಿಂದ ಬಂದಂತ ಪೇಷಂಟ್ಗೆ ನಾವೇನು ಓಲ್ಡ್ ಪ್ರೈಸ್ ಏನಿದೆ ಅಲ್ಲ ಸೊ ಅದನ್ನ ನಾವು ತಗೊಂಡು ಗೈಡ್ ಮಾಡ್ತೀವಿ. ಆಸ್ ಪರ್ ಅವರ್ MOU ಪ್ರಕಾರ ಪ್ರೈವೇಟ್ ಪೇಷಂಟ್ಗೆ ನಾವು ಬಿಲ್ ತಗೊಂಡು ಪೇಮೆಂಟ್ ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಅಂದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ನಾವು ರಾಜ್ಯದ ಗಮನಕ್ಕೂ ತಂದಿದ್ವಿ ಮತ್ತೆ ಸರ್ಕಾರದ ಗಮನಕ್ಕೂ ತಗೊಂಡಿದ್ವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ಏನ್ ಹೇಳ್ತೀವಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ತುಂಬಾ ಥ್ಯಾಂಕ್ಸ್ ಕೊಡ್ತೀನಿ. ಯಾಕಂತಂದ್ರೆ ಇದನ್ನ ಇಶ್ಯೂನ ಇಷ್ಟೊಂದು ಇದು ಪ್ರಾಬ್ಲಮ್ ಆಗಿದ್ನ ಬಂದು ಈ ತರ ಸಾಲ್ವ್ ಮಾಡೋದಕ್ಕೆ ಈ ತರ ಪೇಷಂಟ್ಗೆಲ್ಲ ಅನುಕೂಲವಾಗಿದೆ. ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇವಿಷ್ಟು ಏನು ಕೃಷ್ಣ ಸಂಸ್ಥೆ ಮುಖ್ಯಸ್ಥರ ಮಾತಾಡೋದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಸ್ಥಗಿತಗೊಂಡಿದ್ದಂತಹ ಎಂಆರ್ಐ ಮತ್ತೆ ಸಿಟಿ ಸ್ಕ್ಯಾನಿಂಗ್ ಈಗ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ಇದರಿಂದ ಇಲ್ಲಿನ ಬಡ ಜನತೆಗಾಗ್ಬೋದು ಮತ್ತೆ ಕೋಲಾರ ಜನತೆಗೂ ಸಹ ಒಂದು ರೀತಿಯ ಏನು ಅನುಕೂಲವಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮ್ರಾ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಥಗಿತಗೊಂಡಿದ್ದಂತಹ ಎಂಆರ್ಐ ಮತ್ತೆ ಸಿಟಿ ಸ್ಕ್ಯಾನಿಂಗ್ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ನಾನಿವತ್ತು ಕೋಲಾರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೇನೆ. ನೋಡಿದ್ರೆ ನೋಡ್ಬೋದು ಮತ್ತೆ ಎಂದಿನಂತೆ ಇವತ್ತು ಏನು ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಮತ್ತೆ ಎಂಆರ್ಐ ಸ್ಕ್ಯಾನಿಂಗ್ ಪ್ರಾರಂಭವಾಗಿರುತ್ತದೆ. ಏನು ಟ್ರಸ್ಟ್ನ ಸಂಸ್ಥೆ ವತಿಯಿಂದ ನಡೆಸಿದಂತಹ ಏನು ಎಂಆರ್ಐ ಮತ್ತೆ ಸಿಟಿ ಸ್ಕ್ಯಾನಿಂಗ್ ಅನ್ನು ಏನು ಕೆಲ ಕಾಲ ಸ್ಥಗಿತಗೊಳಿಸಲಾಗಿತ್ತು. ಅಂದ್ರೆ ಅವರಿಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ನೀಡದ ಕಾರಣ ಕೆಲವು ದಿನಗಳ ಹಿಂದೆ ಸ್ಥಗಿತಗೊಳಿಸಿತ್ತು. ಈ ಬಗ್ಗೆ ಏನು ಫೆಬ್ರವರಿ 19ರಂದು ರಿಪಬ್ಲಿಕ್ ಕನ್ನಡ ಸಮಗ್ರವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಜೊತೆಗೆ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಗೂ ಸಹ ಏನು ಮಾತುಕತೆ ನಡೆಸಿ ಇದರ ಬಗ್ಗೆ ಗಮನ ಸೆಳೆಯಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಪರ್ಯಾಯವಾಗಿ ಏನು ಕೋಲಾರದ ಹೊರವಲಯದಿದ್ದಂತಹ ಆರೋಗ್ಯ ಜಾಲಪ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಲಾಗಿತ್ತು. ಆದರೆ ಈಗ ಹಂತ ಹಂತವಾಗಿ ಸರ್ಕಾರ ಈಗ ಏನು ಕೃಷ್ಣ ಏಜೆನ್ಸಿಗೆ ಹಣವನ್ನು ನೀಡಲು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಂದಿನಂತೆ ಇವತ್ತು ಏನು ಎಂಆರ್ಐ ಆಗ್ಬೋದು ಮತ್ತೆ ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಪ್ರಾರಂಭಗೊಳ್ತಾ ಇರುವಂತದ್ದು. ಇನ್ನ ರೋಗಿಗಳು ಸಹ ಏನು ಇಲ್ಲಿ ಅಂದ್ರೆ ಪರ್ಯಾಯವಾಗಿ ಆರೋಗ್ಯ ಜಾಲಾಸ್ಪತ್ರೆಗೆ ಹೋಗಬೇಕಾಗಿತ್ತು. ಆದ್ರೆ ಈಗ ಎಂದಿನಂತೆ ಇಲ್ಲೇ ಏನು ಸ್ಥಳೀಯವಾಗಿ ಅಂದ್ರೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಎಂಆರ್ಐ ಆಗ್ಬೋದು ಮತ್ತೆ ಸಿಟಿ ಸ್ಕ್ಯಾನಿಂಗ್ ಆಗ್ಬೋದು ಏನು ಮಾಡಲು ಮುಂದಾಗಿರುವಂತದ್ದು. ಈ ಬಗ್ಗೆ ನೋಡ್ಬೋದು. ಮಾತನಾಡೋದಕ್ಕೆ ನಮ್ಮ ಜೊತೆಲಿ ಏನು ಕೃಷ್ಣ ಸಂಸ್ಥೆಯ ಏನು ಮುಖ್ಯಸ್ಥರಿದ್ದಾರೆ, ಅವ್ರು ಕೇಳೋಣ. ಸರ್, ಏನು 19ರಂದು ಸ್ಥಗಿತಗೊಂಡಿತ್ತು, ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಮತ್ತೆ ಸಚಿವರು ಸಹ ಗಮನಕ್ಕೆ ತರಲಾಗಿತ್ತು. ಏನು ಇವಾಗ ಹಂತವಾಗಿ ಸರ್ಕಾರ ಹಣ ಕೊಡೋದಕ್ಕೆ ಮುಂದಾಗಿದೆ. ನಿನ್ನೆ ಕಳೆದ ರಾತ್ರಿ 6 ಗಂಟೆ ಮೇಲೆ ಒಂದು ಮೀಟಿಂಗ್
ಸೊ ಅವಾಗ ಏನಂತ ಹೇಳಿದ್ರೆ ಡಿಸ್ಕಷನ್ ಆದಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಬೆಳಗ್ಗೆಯಿಂದ ನಮಗೆ ಕೇಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಕೇಸಸ್ ತಗೋತಾ ಇದೀವಿ. ಈಗ ಹಿಂಗೇನಂದ್ರೆ ಮುಂಚೆ ನಮಗೆ 5% ಇಂಕ್ರಿಮೆಂಟ್ ತರ ಕೇಸಸ್ ಇದು ಪ್ರೈಸ್ ರೈಸ್ ಮಾಡೋದಕ್ಕೆ ಹೇಳಿದ್ರು. ಮತ್ತೆ ನಿನ್ನೆ ಡಿಸ್ಕಷನ್ಸ್ ಅಲ್ಲಿ ಸೇಮ್ ಓಲ್ಡ್ ಪ್ರೈಸ್ ಏನಿತ್ತು ಸಿಟಿಗೆ 1550 rupees ಮತ್ತೆ MR ಗೆ 3000 rupees ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ NHM ಇಂದ ಯಾವುದೇ ರೀತಿಯಾದ ಒಂದು ಗೈಡ್ಲೈನ್ಸ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಬಂದಿರೋದ್ರಿಂದ ಸೊ ಅದರಿಂದ ABRK ದಲ್ಲಿ ಯಾವುದೇ ಪೇಷಂಟ್ ಇವಾಗ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಸರ್. ಸೊ ಒನ್ಸ್ ಅದು ರಿಸಾಲ್ವ್ ಆದ್ಮೇಲೆ ಸೊ ಕೇಸಸ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತವೆ. ಸೊ ಈಗ NHM ಕಡೆಯಿಂದ ಒಂದು ಲೆಟರ್ ಕೊಡ್ಬೇಕಂತ ಇದು ಸರ್, ಏನು ಅಮೌಂಟ್ ಪಡೆಯಲಾಗ್ತಿತ್ತು ಅಂತ ಆರೋಪ ಬಂದಿತ್ತು, ಅಂದ್ರೆ ಬಡವರ ಹತ್ರ ಅಮೌಂಟ್ ಈಗ ಏನ್ ಮಾಡ್ತೀವಿ ಸರ್ ಅಂತ? BPL ಕಾರ್ಡ್ದವರಿಗೆ ಉಚಿತವಾಗಿ ಸಂಪೂರ್ಣವಾಗಿ ಉಚಿತ. ಈಗೇನು ಪ್ರೈವೇಟ್ ಇಂದ ಹೊರಗಡೆಯಿಂದ ಬಂದಂತ ಪೇಷಂಟ್ಗೆ ನಾವೇನು ಓಲ್ಡ್ ಪ್ರೈಸ್ ಏನಿದೆ ಅಲ್ವಾ ಸೊ ಅದನ್ನ ನಾವು ತಗೊಂಡು ಗೈಡ್ ಮಾಡ್ತೀವಿ. ಆಸ್ ಪರ್ ಅವರ್ MOU ಪ್ರಕಾರ ಪ್ರೈವೇಟ್ ಪೇಷಂಟ್ಗೆ ನಾವು ಬಿಲ್ ತಗೊಂಡು ಪೇಮೆಂಟ್ ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಅಂದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ನಾವು ರಾಜ್ಯದ ಗಮನಕ್ಕೂ ತಂದಿದ್ವಿ, ಮತ್ತೆ ಸರ್ಕಾರದ ಗಮನಕ್ಕೂ ತಗೊಂಡಿದ್ವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ಏನ್ ಹೇಳ್ತೀವಿ ಸರ್? ಕಾರಣಕ್ಕೆ ತುಂಬಾ ಥ್ಯಾಂಕ್ಸ್ ಕೊಡ್ತೀನಿ. ಯಾಕಂತಂದ್ರೆ ಇದನ್ನ ಇಶ್ಯೂನ ಇಷ್ಟೊಂದು ಈಗ ಪ್ರಾಬ್ಲಮ್ ಆಗಿದ್ದನ್ನ ಬಂದು ಈ ತರ ಸಾಲ್ವ್ ಮಾಡೋದಕ್ಕೆ ಈ ತರ ಪೇಷಂಟ್ಗೆ ಅನುಕೂಲವಾಗಿದೆ. ಅದಕ್ಕಾಗಿ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇವಿಷ್ಟು ಏನು ಈ ಕೃಷ್ಣ ಸಂಸ್ಥೆ ಮುಖ್ಯಸ್ಥರ ಮಾತಾಡೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸ್ಥಗಿತಗೊಂಡಿದ್ದಂತಹ MRI ಮತ್ತೆ CT ಸ್ಕ್ಯಾನಿಂಗ್ ಈಗ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ಇದರಿಂದ ಇಲ್ಲಿನ ಬಡ ಜನತೆಗಾಗ್ಬೋದು ಮತ್ತೆ ಕೋಲಾರ ಜನತೆಗೂ ಸಹ ಒಂದು ರೀತಿಯ ಏನು ಅನುಕೂಲವಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮ್ರಾ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಥಗಿತಗೊಂಡಿದ್ದಂತಹ MRI ಮತ್ತೆ CT ಸ್ಕ್ಯಾನಿಂಗ್ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ನಾನಿವತ್ತು ಕೋಲಾರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೇನೆ. ನೋಡಿದ್ರೆ ನೋಡ್ಬೋದು ಮತ್ತೆ ಎಂದಿನಂತೆ ಇವತ್ತು ಏನು CT ಸ್ಕ್ಯಾನಿಂಗ್ ಆಗ್ಬೋದು ಮತ್ತೆ MRI ಸ್ಕ್ಯಾನಿಂಗ್ ಪ್ರಾರಂಭವಾಗಿರುತ್ತದೆ. ಏನು ಕೃಷ್ಣ ಸಂಸ್ಥೆ ವತಿಯಿಂದ ನಡೆಸಿದಂತಹ ಏನು MRI ಮತ್ತೆ CT ಸ್ಕ್ಯಾನಿಂಗ್ ಅನ್ನು ಏನು ಕೆಲ ಕಾಲ ಸ್ಥಗಿತಗೊಳಿಸಲಾಗಿತ್ತು. ಅಂದ್ರೆ ಅವರಿಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ನೀಡದ ಕಾರಣ ಕೆಲವು ದಿನಗಳ ಹಿಂದೆ ಸ್ಥಗಿತಗೊಳಿಸಿತ್ತು. ಈ ಬಗ್ಗೆ ಏನು ಫೆಬ್ರವರಿ 19ರಂದು ರಿಪಬ್ಲಿಕ್ ಕನ್ನಡ ಸಮಗ್ರವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಜೊತೆಗೆ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಗೂ ಸಹ ಏನು ಮಾತುಕತೆ ನಡೆಸಿ ಇದರ ಬಗ್ಗೆ ಗಮನ ಸೆಳೆಯಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಪರ್ಯಾಯವಾಗಿ ಏನು ಕೋಲಾರದ ಹೊರವಲಯದಿದ್ದಂತಹ ಆರೋಗ್ಯ ಜಾಲಪ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಲಾಗಿತ್ತು. ಆದರೆ ಈಗ ಹಂತ ಹಂತವಾಗಿ ಸರ್ಕಾರ ಈಗ ಏನು ಕೃಷ್ಣ ಏಜೆನ್ಸಿಗೆ ಹಣವನ್ನು ನೀಡಲು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಎಂದಿನಂತೆ ಇವತ್ತು ಏನು MRI ಆಗ್ಬೋದು ಮತ್ತೆ CT ಸ್ಕ್ಯಾನಿಂಗ್ ಆಗ್ಬೋದು ಪ್ರಾರಂಭಗೊಳ್ತಾ ಇರುವಂತದ್ದು. ಇನ್ನ ರೋಗಿಗಳು ಸಹ ಏನು ಇಲ್ಲಿ ಅಂದ್ರೆ ಪರ್ಯಾಯವಾಗಿ ಆರ್ ಜಾಲಾಸ್ಪತ್ರೆಗೆ ಹೋಗಬೇಕಾಗಿತ್ತು. ಆದ್ರೆ ಈಗ ಎಂದಿನಂತೆ ಇಲ್ಲೇ ಏನು ಸ್ಥಳೀಯವಾಗಿ ಅಂದ್ರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಏನು MRI ಆಗ್ಬೋದು ಮತ್ತೆ CT ಸ್ಕ್ಯಾನಿಂಗ್ ಆಗ್ಬೋದು ಏನು ಮಾಡಲು ಮುಂದಾಗಿರುವಂತದ್ದು. ಈ ಬಗ್ಗೆ ನೋಡ್ಬೋದು. ಮಾತನಾಡೋದಕ್ಕೆ ನಮ್ಮ ಜೊತೆಲಿ ಏನು ಕೃಷ್ಣ ಸಂಸ್ಥೆಯ ಏನು ಮುಖ್ಯಸ್ಥರಿದ್ದಾರೆ, ಅವ್ರ ಕೇಳೋಣ. ಸರ್, ಏನು 19ರಂದು ಸ್ಥಗಿತಗೊಂಡಿತ್ತು, ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಮತ್ತೆ ಸಚಿವರು ಸಹ ಗಮನಕ್ಕೆ ತರಲಾಗಿತ್ತು. ಏನು ಇವಾಗ ಹಂತವಾಗಿ ಸರ್ಕಾರ ಹಣ ಕೊಡೋದಕ್ಕೆ ಮುಂದಾಗಿದೆ. ನಿನ್ನೆ ಕಳೆದ ರಾತ್ರಿ 4 ಗಂಟೆ ಮೇಲೆ ಒಂದು ಮೀಟಿಂಗ್ ಆಗುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಅಶೋಕ್ ಅವರು NHM ಜೊತೆ. ಸೊ ಅವಾಗ ಏನಂತ ಹೇಳಿದ್ರೆ ಡಿಸ್ಕಷನ್ ಆದ್ಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಬೆಳಗ್ಗೆಯಿಂದ ನಮಗೆ ಕೇಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಕೇಸಸ್ ತಗೋತಾ ಇದೀವಿ. ಈಗ ಹಿಂಗೇನಂದ್ರೆ ಮುಂಚೆ ನಮಗೆ 5% ಇಂಕ್ರಿಮೆಂಟ್ ತರ ಕೇಸಸ್ ಇದು ಪ್ರೈಸ್ ರೈಸ್ ಮಾಡೋದಕ್ಕೆ ಹೇಳಿದ್ರು. ಮತ್ತೆ ನಿನ್ನೆ ಡಿಸ್ಕಷನ್ಸ್ ಅಲ್ಲಿ ಸೇಮ್ ಓಲ್ಡ್ ಪ್ರೈಸ್ ಏನಿತ್ತು ಸಿಟಿಗೆ 1550 rupees ಮತ್ತೆ MR ಗೆ 3000 rupees ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ NHM ಇಂದ ಯಾವುದೇ ರೀತಿಯಾದ ಒಂದು ಗೈಡ್ಲೈನ್ಸ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಬಂದಿರೋದ್ರಿಂದ ಸೊ ಅದರಿಂದ ABRK ದಲ್ಲಿ ಯಾವುದೇ ಪೇಷಂಟ್ ಇವಾಗ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಸರ್. ಸೊ ಒನ್ಸ್ ಅದು ರಿಸಾಲ್ವ್ ಆದ್ಮೇಲೆ ಸೊ ಕೇಸಸ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತವೆ. ಸೊ ಈಗ NHM ಕಡೆಯಿಂದ ಒಂದು ಲೆಟರ್ ಕೊಡ್ಬೇಕಂತ ಇದು ಸರ್, ಏನು ಅಮೌಂಟ್ ಪಡೆಯಲಾಗ್ತಿತ್ತು ಅಂತ ಆರೋಪ ಬಂದಿತ್ತು, ಅಂದ್ರೆ ಬಡವರ ಹತ್ರ ಅಮೌಂಟ್ ಈಗ ಏನ್ ಮಾಡ್ತೀವಿ ಸರ್ ಅಂತ? BPL ಕಾರ್ಡ್ದವರಿಗೆ ಉಚಿತವಾಗಿ ಸಂಪೂರ್ಣವಾಗಿ ಉಚಿತ. ಈಗೇನು ಪ್ರೈವೇಟ್ ಇಂದ ಹೊರಗಡೆಯಿಂದ ಬಂದಂತ ಪೇಷಂಟ್ಗೆ ನಾವೇನು ಓಲ್ಡ್ ಪ್ರೈಸ್ ಏನಿದೆ ಅಲ್ವಾ ಸೊ ಅದನ್ನ ನಾವು ತಗೊಂಡು ಗೈಡ್ ಮಾಡ್ತೀವಿ. ಆಸ್ ಪರ್ ಅವರ್ MOU ಪ್ರಕಾರ ಪ್ರೈವೇಟ್ ಪೇಷಂಟ್ಗೆ ನಾವು ಬಿಲ್ ತಗೊಂಡು ಪೇಮೆಂಟ್ ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಅಂದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ನಾವು ರಾಜ್ಯದ ಗಮನಕ್ಕೂ ತಂದಿದ್ವಿ, ಮತ್ತೆ ಸರ್ಕಾರದ ಗಮನಕ್ಕೂ ತಗೊಂಡಿದ್ವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ ಸರ್? ರಿಪಬ್ಲಿಕ್ ಕನ್ನಡಕ್ಕೆ ಏನ್ ಹೇಳ್ತೀವಿ ಸರ್? ಕಾರಣಕ್ಕೆ ತುಂಬಾ ಥ್ಯಾಂಕ್ಸ್ ಕೊಡ್ತೀನಿ. ಯಾಕಂತಂದ್ರೆ ಇದನ್ನ ಇಶ್ಯೂನ ಇಷ್ಟೊಂದು ಈಗ ಪ್ರಾಬ್ಲಮ್ ಆಗಿದ್ದನ್ನ ಬಂದು ಈ ತರ ಸಾಲ್ವ್ ಮಾಡೋದಕ್ಕೆ ಈ ತರ ಪೇಷಂಟ್ಗೆ ಅನುಕೂಲವಾಗಿದೆ. ಅದಕ್ಕಾಗಿ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇವಿಷ್ಟು ಏನು ಈ ಕೃಷ್ಣ ಸಂಸ್ಥೆ ಮುಖ್ಯಸ್ಥರ ಮಾತಾಡೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸ್ಥಗಿತಗೊಂಡಿದ್ದಂತಹ MRI ಮತ್ತೆ CT ಸ್ಕ್ಯಾನಿಂಗ್ ಈಗ ಮತ್ತೆ ಪುನರಾರಂಭಗೊಂಡಿರುವಂತದ್ದು. ಇದರಿಂದ ಇಲ್ಲಿನ ಬಡ ಜನತೆಗಾಗ್ಬೋದು ಮತ್ತೆ ಕೋಲಾರ ಜನತೆಗೂ ಸಹ ಒಂದು ರೀತಿಯ ಏನು ಅನುಕೂಲವಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮ್ರಾ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.